ಆ, ಅಯ್ಯಪ್ಪ ಅಯ್ಯಪ್ಪ ಅಯ್ಯಯ್ಯೋ ನಾನು ಹೆಂಡತಿ ತಿನ್ನೋಳು ಅದೇನು ಹಾಕಿದ್ಲೋ ಗೊತ್ತಿಲ್ಲವಲ್ಪ ಸಾಂಬಾರಿಗೆ ಈ ಪಾಟಿ ನಾ ಖಾರ ಹಾಕೋದು. ಅಯ್ಯೋ ನನ್ನ ಸೊಸೆ ಇಲ್ಲ ಅಂದಿತ್ತು ಒಂದೇ ಒಂದಿನಕ್ಕೆ ಈ ಪಾಟಿ ಅಪ್ಪ 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 ಒಟ್ಟು ಹುರು ಹತ್ಕೊಂಡು ಆಮೇಲೆ ಏನಿಲ್ಲ ಹಿತ್ಲ ಕಡೆ ಹೋದಾಗ ಬಗ 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 ಅಂತ ಹುರುಗಿ ಹತ್ಕೊತದೆ. ಅಯ್ಯೋ ಇವಾಗಲೇ ನಾಲ್ಗೆ ಈ ಪಾಟಿ ಇನ್ನು ಬೆಳಗ್ಗೆ ಬೆಳಗ್ಗೆ ಕತೆ ಇನ್ನೆಂಗೋ ಅಯ್ಯೋ ನನ್ನ ಸೊಸೆ ಎಂತೆಂತ ಅಡುಗೆ ಮಾಡಿದ್ಲು ಆ ಪಾಟಿ ಮೆಣಸಿನ್ಕಾಯಿ ಹಾಕಿದ್ರು ಖಾರ ಇರ್ತಿರ್ಲಿಲ್ಲ. ಇದು ಯಾವ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದಳೋ ನನ್ನ ಹೆಂಡ್ರು. ಲೇ ನನ್ನ ಹೆಂಡ್ರೆ ಅಣ್ಣ 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 ಏನ್ ಮಾಡ್ತಿದ್ಯಾ ಅಣ್ಣ? ಎಲ್ಲಿದ್ಯಾ ಅಣ್ಣ? ಭಾರವತಿಗೆ ಇಲ್ಲಿ ಇವನಿ ಈಚೆ ಇವನಿ ಆ ಪಾಟಿ ಕಾರ್ಯಕ್ಕೆ ಮನೆ ಒಳಗಡೆ ಇದ್ಬಿಟ್ರೆ ಟೀಯ ಇಲ್ಲಿ ಬಾ ಇಲ್ಲಿ ಇಲ್ಲಾದ್ರೂ ಕಡಿಮೆ ಆಯ್ತದೆ ಅಂತವು ಒಂದೇ ಸಮ ತಿರ್ಗಾಡ್ತಿದ್ದೀನಿ ಬಲ್ಲಿ ಬರೋವಲ್ಲಿ ಇಲ್ಲೇ ಕೂತಿದ್ದೀನಿ ಬಾ. ಅಲ್ಲಿದ್ಯಾ? ಬಂದೆ ಬಂದೆ ಇರು. ಇಲ್ಲಿದ್ಯಾ ಅಣ್ಣ? ಇದೇ ಕಣ ಹಿಂಗ್ ಕೂತಿದ್ಯಲ್ಲ, ಏನಾಯ್ತು? ಖಾರ ಕಣವ ಖಾರವ ನನ್ನ ಸೊಸೆ ಒಂದೇ ಒಂದಿನ ಕಣ್ಣು ಕಾಣಿಸಿಲ್ಲ ಅಂದ್ರೆ ನಿಮ್ಮ ಅತ್ತೆ ಬಾ ಹಿಂಗ ಮಾಡೋದು. ನೋಡವಾ ಒಂದೆರಡು ಖಾರ ಹೆಚ್ಚಾಗ ಹಾಕು ಅಂದ್ರೆ ಅದೆಷ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ಲೋ ಅದೇನು ಹಾಕಿದ್ಲೋ ಅದು ಯಾಕೆ ಕಾಯಿ ಹಾಕಿದ್ಲೋ ಗೊತ್ತಿಲ್ಲ ಕಣವ. ಈ ಪಾಟಿ ಖಾರ ಹತ್ಕೊಂಡು ಸಾಯ್ತಾವನೇ ನಿಮ್ಮ ಅಣ್ಣ. ಅವಳು ಬಾಯಿಗಿಟ್ಟಾಕ ಹಿಂಗನ ಬರೀ ಒಂದು ಮೂರು ತುತ್ತು ತಿಂದದಕ್ಕೆ ಈ ಪಾಟಿ ಖಾರ ಅಲ್ಲ. ಅಯ್ಯೋ ಹೌದಣ್ಣ, ತಗೊಳ್ಳೋಣ. ನನ್ನ ಕೈಯಲ್ಲಿ ಜ್ಯೂಸ್ ಐತೆ. ನನಗೂ ಯಾಕೋ ಇವತ್ತು ಬರೀ ಹಣ್ಣು ಗಿಣ್ಣು ಅಂತ ಅದೇ ತಿಂದಿದ್ದೆ, ಹೊಟ್ಟೆ ತುಂಬಿತ್ತು. ಮತ್ತೆ ತಿರುಗಿ ಏಂತ ಬೇಡ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನನ್ನ ಪುಣ್ಯಕ್ಕಂತೂ ನಾನು ಇನ್ನೂ ಊಟನೂ ಮಾಡಿಲ್ಲ. ತಗೋ ಮೊದಲು ಜ್ಯೂಸ್ ಕುಡಿ. ಆಯ್ತು ತಾಯಿ ನೀನು ಕುಡ್ಕೋ. ಬೇಡ ಗರ್ಭಿಣಿ ಸು ಹಂಗೆ ಇರ್ಬಾರ್ದು ಕಣ್ರವ. ಹೋಗು ಯೋ ನಾನು ನೋಡು ಇವಳ ಹತ್ರ ಅಂತೂ ಊಟ ಮಾಡಿಸ್ಕೊಂಡು ಅಂತ ತಿನ್ಬಿಡಕಂತಾಯಿ. ನಾನೇ ಆಮೇಲಿಂದ ಏನಾರು ಬಂದು ಒಂಚೂರು ನೀರು ಹೆಸರು ಇಲ್ಲ ಅನ್ನನ ಮಾಡಿ ಹಾಕಿ ಕೊಡ್ತೀನಿ, ಸುಮ್ಮನಿರು. ಅಣ್ಣ ನೀನ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತಿದ್ಯಾ? ನಾನು ಇದೀನಲ್ವಾ, ನಾನು ಮಾಡ್ಕೊಂತೀನಿ. ತಗೋ, ಮಾಡೋಷ್ಟು ಏನು ನನ್ನ ಸೊಂಟ ನೋವಿಲ್ಲ, ಏನು ಭಾರ ಆಗಲ್ಲ. ತಗೋ ಇದನ್ನ ಫಸ್ಟ್ ಕುಡಿ. ತರ ಇಲ್ಲಿ ಅದನ್ನಾರ ಕುಡ್ದು ಔಸಿ ಕಡಿಮೆ ಅದ್ದ ಇಲ್ವಾ ನೋಡ್ಕೋತೀನಿ. ತಗೋ ಅಣ್ಣ, ಮೊದ್ಲು ಕುಡಿ, ಮೊದ್ಲು ಸಮಾಧಾನ ಮಾಡ್ಕೋ. ತಗೋ ಅಯ್ಯಪ್ಪ ಇನ್ನೂ ಸ್ವಲ್ಪ ಹಂಗೆ ಐತೆ ಕಣವ. ಹುಸಿ ಕಡಿಮೆ ಆಗೋಯ್ತು ಅಂದರೆ ಸಾಕು ಕಣವ ತಾಯಿ, ಸಾಕು. ಅದು ಯಾವ ಮೆಣ್ಸಿಕಾಯಿ ತಗೊಂಬಂದಿದ್ಲೋ ಜಜ್ಜು ಹಾಕಿದ್ಲೋ ಗೊತ್ತಿಲ್ಲ ಕಣವ. ಈ ಪಾಟಿನ ಅಲ್ಲ ಮೊಸಪ್ಪಿಗೆ ಮೆಣ್ಸಿಕಾಯಿ ಹಾಕಿದ್ಲು, ಮೆಣ್ಸಿಕಾಯಿಗೆ ಮೊಸಪ್ಪು ಹಾಕಿದ್ಲು, ಒಂದು ಗೊತ್ತಾಯ್ತಿಲ್ಲ ಕಣವ. ಮೊಸಪ್ಪು ಸಾಂಬಾರಿಗೆ ಒಂದು ಎರಡೋ ಕಾಣ್ದಂಗೆ ಒಂದು ಮೂರೋ ಎರಡೋ ಹಾಕ್ತಾರೆ. ಇವಳು ಬಾಯಿಗೆ ಇಟ್ಟಾಕ ಇನ್ನು ಯಾವ ಮೆಣ್ಸಿನ್ಕಾಯಿ ಹಾಕಿದಳು ಒಂದು ಗೊತ್ತಿಲ್ಲ ಕಣ್ತಾಯಿ, ಒಂದು ಗೊತ್ತಿಲ್ಲ. ಅವಳು ಬಾಯಿಗೆ ಇಟ್ಟಾಕ ಅವಳಾದ್ರೂ ರುಚಿ ನೋಡ್ಬಿಟ್ಟು ನನಗೆ ಅಡುಗೆಗೆ ಊಟಕ್ಕೆ ಕೊಟ್ಲ, ನಂಗೆ ಅದು ಗೊತ್ತಾಯ್ತಲ್ಲ. ಸಮಾಧಾನ ಮಾಡ್ಕೋ. ಸಕ್ಕರೆ ಗಿಕ್ರೆ ತಂದ್ಕೊಡನೆ. ಬ್ಯಾಡ ತಾಯಿ ಸುಮ್ಮನಿರು. ಇದು ಹೊಸ ಜ್ಯೂಸ್ ಕುಡ್ದಲ್ಲ, ಹೊಸ ಸಮಾಧಾನ ಆಯ್ತೈತಿ, ಏನೋ ಒಂಥರ ಆಯ್ತೈತೆ. ಒಳಗಡೆ ಏನೇನೋ ಬೀಜಗಳಿದ್ದಂಗಿತ್ತು. ಅಯ್ಯೋ ಸುಮ್ಮನಿರು, ಹೊಸ ಚೆನ್ನಾಗೈತೆ. ತಿನ್ನೋಣ ಚೆನ್ನಾಗಿರ್ತೈತೆ, ಕುಡ್ಕೊ ಹಂಗೆ. ಏನು ಅದಕ್ಕೆ ಹಿಂಗೆ ಮಾಡೋದು? ಹೊಸಿ ನೋಡಿ ಮಾಡಿ ತಾನೇ ಸಾಂಬಾರು ಮಾಡೋದು. ಹಿಂಗೆ ಆದ್ರೆ ಹೆಂಗೆ? ಹೊಟ್ಟೆ ಬಗ ಅಂತ ಮೊದಲೇ ನಿಂಗೆ ಗ್ಯಾಸ್ಟಿಕ್ ಐತೆ. ಹೊತ್ತಲ್ಲಿ ಊಟ ಮಾಡ್ತೀಯ, ಗ್ಯಾಸ್ಟಿಕ್ ಬೇರೆ ತುಂಬ್ಕೊಂಡು ಕೂತದೆ. ಮತ್ತೆ ಆಮೇಲೆ ಏನಿಲ್ಲ ಹೊಟ್ಟೆ ಒಳಗಡೆ ಎಲ್ಲ ಉರಿ ಕಾಣಿಸ್ಕೊತು ಅಂದರೆ ಅಷ್ಟೇ ಅಣ್ಣ. ಅದಕ್ಕೆ ಹೇಳೋದು ಕಣಣ್ಣ, ನೀಟಾಗೆ ಟೈಮ್ಗೆ ಊಟ ತಿನ್ಬಿಡ್ಬೇಕು, ಇಲ್ಲ ಅಂದ್ರೆ ಕಷ್ಟ ಐತೈತೆ ನೋಡು. ಮತ್ತೆ ಕಣ್ತಾಯಿ ಅಲ್ಲ ಪಾಪ ನನ್ನ ಸೊಸೆ ಒತ್ತೊತ್ತಿಗೆ ಅಂತ ಮಾಡಿಕ್ತಾಳೆ. ನಾನು ಬಿಸಿ ಇದ್ರೂ ಬತ್ತಿನ ಕಡೆ ಬಾ ಅಂತ ಹೊಂಟೈತೀನಿ ನೋಡಿ. ಇವಾಗ ಅದೇನೋ ಒಂದು ಹಸಿಮೆಣಸಿನ್ಕಾಯಿ ಖಾರ ಬೀಳಂಗಿಲ್ಲ, ಹೊಟ್ಟೆ ಹಿಂಗೆ ಉರಿತೈತಲ್ಲ. ಅಯ್ಯೋ ದೇವ್ರೆ, ಮಿಕ್ಕಿದವ್ರದ್ದು ಹೆಂಗೆ ತಿಂದರೋ ಕಾಣ ಕಣವ. ಎಲ್ಲ ಹೋದ್ನಲ್ಲ ನನ್ನ ಗಂಡ. ಅಲ್ಲ ಈ ತರ ಅರ್ಧಂಬರ್ಧ ಊಟ ಬಿಟ್ಬಿಟ್ಟು ಹಿಂಗ್ ಹೋದ್ರೆ ಮಿಕ್ಕಿದ್ ಯಾರು ತಿಂತಾರೆ ಅಂತ. ಏನ್ ಮಿಕ್ಕಿದ್ ಉಳ್ದಿದ್ದಲ್ಲ ತಿನ್ನೋದಕ್ಕೆ ನಾನು ಏನ್ ಅನ್ಕೊಂಡಿದ್ದಾರೋ ನನ್ನ ಗಂಡ ಗೊತ್ತಿಲ್ಲ. ತಡಿ ಹೋಗಿ ವಿಚಾರಿಸ್ಕೋತೀನಿ. ರೀ ರೀ ಎಲ್ಲಿದ್ದೀರಾ ರೀ? ಅಯ್ಯೋ ನೀನು ಬಾಯಿಗೆ ಇಟ್ಟಾಕ ಬಾರೇ ಬಾ. ಅದೆಲ್ಲಿ ನಂಗೆ ಊಟ ಕೊಟ್ಬಿಟ್ಟು ಅದೆತ್ತಾಗ ಅಡಗೋಗಿದ್ದೆ, ಬಾ ಇಲ್ಲಿ. ಏನಿವಯ್ಯ ನನಗೆ ಬೈತಾನಲ್ಲ, ಮಾಡ್ತೀನಿ ತಡಿ ಬಂದೆ. ಏನ್ರಿ ನಿಮ್ಗೇನೇನೋ ಜ್ಞಾನ ಮಾನ ಏನಾದ್ರು ಇದೆಯಾ? ಅಷ್ಟೊಂದು ಅನ್ನ ಅಷ್ಟೊಂದು ಸಾಂಬಾರ್ನ ಬಿಟ್ಬಿಟ್ಟು ಬಂದಿದ್ದೀರಲ್ಲ, ನಿಮ್ಗೇನಾದ್ರೂ ತಲೆಯಲ್ಲಿ ಬುದ್ಧಿ ಐತೆ ಏನೈತೆ? ನೀವು ತಿನ್ನೋಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಹಾಕಿಸ್ಕೋಬೇಕು ತಾನೆ. ಹಂಗೆಲ್ಲ ವೇಸ್ಟ್ ಮಾಡ್ಬಿಟ್ರೆ ಏನ್ ಕತೆ ಇದು ನಿಮ್ದು? ಚೆನ್ನಾಗಿರಲ್ಲ ನೋಡಿ. ಚೆನ್ನಾಗಿರಲ್ವಾ? ಹಂಗಾದ್ರೆ ನೀನೇ ತಿನ್ಬಿಡ್ಬೇಕಿತ್ತು. ಬಂದ್ಬಿಡ, ಯಾಕೆ ನೀನ್ ದೊಡ್ಡ ಅದೇನ ಅಂತಾರಲ್ಲ ಹಂಗೆ ನೀನು ಏನ್ ಶುದ್ಧವಾಗಿರ್ತೀಯ ನೋಡು. ಹಲ್ಲುಜ್ಜಯ್ಯ ಅಂದ್ರೆ ಹಲ್ಲುಜ್ಜನ ಇವಾಗೆಂತ ಗುಜ್ಜನ ಆಮೇಲೆ ಉತ್ತೀನಿ ಅಂತೀಯ. ನಾನು ಕಾಣ್ದಂಗೆ ಅಲ್ಲಿ ಇಲ್ಲಿ ಹೋಗಿ ಕುಡ್ಕೊಬತ್ತೀಯ, ನಾನು ತಿನ್ಬೇಕೆ? ಹೋಗಯ್ಯೋ. ನೀ
ನೀನ್ ತಿನ್ಬಿಡ ಕಣೆ ನಿನ್ನ ಬಾಯಿಗೆ ಇಟ್ಟಾಕ ಅಲ್ಲ ಕಣೆ. ನಿನ್ನ ಅಡುಗೆ ಮಾಡ್ತಿಲ್ಲ ನೋಡು ತಾಯಿ, ಅದಕ್ಕಿಂತ ಮುಂಚೆ ಒಂಚೂರು ರುಚಿ ಗಿಚ್ಚಿ ನೋಡ್ಬಾರ್ದಾ? ರುಚಿ ನೋಡಿದ್ರೆ ಏನೈತಿತ್ತು? ಅಲ್ಲ ಕಡ ಅತ್ಗೆ, ಅಲ್ಲ ನೋಡಿ ಮಾಡಿ ತಾನೇ ಒಂಚೂರು ಮೆಣಸಿಕಾಯಿ ಕಡಿಮೆ ಹಾಕೋದು. ಅಣ್ಣ ಈ ತರ ಆಡಿದ್ದೆ ನಾನು ಯಾವತ್ತೂ ನೋಡಿಲ್ಲ. ನೋಡಿ ಯಾವ ಮೆಣಸಿಕಾಯಿ ಹಾಕಿದ್ರಿ ಅತ್ತೆ? ಅಯ್ಯೋ ಖಾರ ಜಾಸ್ತಿ ಆಗೋಗಿತ್ತಾ? ಅಯ್ಯೋ ಹಂಗಾದ್ರೆ ಅದು ನಿಜನೇ ಅಂದಂಗಾಯ್ತು. ನಾನು ರಾತ್ರಿ ಧಾರಾವಾಹಿಗಳು ನೋಡಿಲ್ಲ ಅಂದ್ಬಿಟ್ಟು ಮೊಬೈಲಲ್ಲಿ ನನ್ನ ಮಗ ಹೆಂಗಿದ್ರು ಹೇಳ್ಕೊಟ್ಟು ರೂಢಿ ಮಾಡಿದ್ನಲ್ಲ, ಮೊಬೈಲಲ್ಲಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಇವಾಗ ಅಯ್ಯಯ್ಯೋ, ಆವಾಗಲೇ ಅಂದ್ಕೊಂಡೆ ನಾನು. ಒಂದ್ಸಲಿ ಹಾಕಿದೆ, ಅದು ಕಾಶಿ ಮೆಣಸಿನ್ಕಾಯಿ ಬೇರೆ ಚಿಕ್ಕವು. ಅಯ್ಯೋ ಇವನ್ ಕತೆ ಇನ್ನೆಂಗಾಗಿರ್ಬೇಡ. ಮಾಮೂಲಿ ಮೆಣಸಿನ್ಕಾಯಿ ಇಲ್ಲ ಅಂದ್ಬಿಟ್ಟು ಇನ್ನೇನು ಅಂದ್ಬಿಟ್ಟು ಅವನೇ ಹಾಕಿದ್ದೆ. ನೋಡಿದ್ರೆ ಜೊತೆಗೆ ಹಾಕಿಲ್ಲ ಅಂತ ಇನ್ನೊಂದ್ಸಲಿ ಹಾಕಿ ಕುಟ್ಟಾತೆಗೆ ಹಾಕ್ಬಿಟ್ಟಿದೆ. ಅದಕ್ಕೆ ಈ ಪಾಟಿ ವಯ್ಯ ಹಿಂಗಂತವನೆ. ಅಪ್ಪಿ ನಾನೇನಾದ್ರೂ ಧಾರಾವಾಹಿ ನೋಡ್ಕೊಂಡು ಹಿಂಗೆ 2 ಕಿತ ಮಾಡಿದೆ ಅಂದ್ರೆ ಅಷ್ಟೇಯ. ಗೊತ್ತಾಯ್ತು ಕಣವ, ಗೊತ್ತಾಯ್ತು. ನಿಮ್ಮ ಅತ್ತೆ ಸೈಲೆಂಟಾಗಿ ಅವಳೆ ಅಂದ್ರೆ ಆ ಧಾರಾವಾಹಿಗಳು ನೋಡ್ಕೊಂಡು ಕಿತಾಪತಿ ಕೆಲಸನೇ ಮಾಡ್ಕೊಂಡು ಒಂದಲ್ದನೆ 2 ಕಿತ ಹಾಕಿರ್ತಾಳೆ ಇವಳು. ಗೊತ್ತಿಲ್ವ ನನಗೆ? ಅಯ್ಯೋ ರೀ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ ನೀನ್ ಸೈಲೆಂಟ್ ಆಗಿದ್ದಲ್ಲ ನೋಡು, ಆವಾಗಲೇ ಗೊತ್ತಾಗೋಯ್ತು. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಸಾಂಬಾರ್ ಮಾಡ್ಬೇಕಾದ್ರೆ ರುಚಿ ನೋಡ್ತಾರ ತಾನೆ, ಹಂಗಾದ್ರೂ ನೋಡ್ಬಿಟ್ಟು ರುಚಿನ ಹೆಂಗೈತೆ ಎತ್ತೈತೆ ಅಂತ ಗಂಡನ್ ಬರ್ಸ್ಬೇಕು ತಾನೆ. ಮೊದ್ಲೇ ಗ್ಯಾಸ್ಟ್ರಿಕ್ ತುಂಬ್ಕೊಂಡು ಸಾಯ್ತಾ ಇದ್ದೀನಿ, ಅದ್ರಲ್ಲೂ ಇಂಥ ಖಾರ ಬೇರೆ ಹಾಕ್ಬಿಟ್ಟು ಸಾಯಿಸ್ಬಿಡುವ ಅಂತ ನೋಡ್ದಾ? ಅದ್ಗೆವಾ ಇನ್ನೊಂದ್ಸಲಿ ಹಿಂಗೆಲ್ಲ ನೋಡಿ ಮಾಡಿ ಒಂಚೂರು ರುಚಿ ಗಿಚಿ ನೋಡಿ ಮಾಡಿ ಹಾಕಿ. ಅದಕ್ಕೆ ಪಾಪ ಅಣ್ಣನಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋಗದೆ. ಅಯ್ಯೋ ಚೈತ್ರ, ನಾನೇನ್ ಬೇಕು ಅಂತ ಹಾಕದ್ನ? ಏನಪ್ಪ, ಧಾರಾವಾಹಿ ನೋಡ್ತಿದ್ದಲ್ಲ ಒಂದ್ ಕಿತ ಹಾಕ್ತೆ, ಆಮೇಲೆ ಹಾಕಿಲ್ಲ. ಯಾಕೆ ಬೇಕು ಅಂದ್ಬಿಟ್ಟು ನಾನು ರುಚಿನೂ ನೋಡಿಲ್ಲ. ಅಯ್ಯೋ ಅತ್ತೆ ಸೊಸೆ ಕಾಟದಲ್ಲಿ ಗೆಲ್ಲರು ಯಾರು ಅನ್ಕೊಂಡು ನೋಡ್ತಾ ಇದ್ದೆ ಧಾರಾವಾಹಿನ, ಅದಕ್ಕೆ ಮರ್ತ್ಕೊಂಡು ಇನ್ನೊಂದ್ ಕಿತ ಹಾಕ್ಬಿಟ್ಟೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಇವಾಗ ನೀನ್ ತಿಂದಿಲ್ವಲ್ಲ. ಮತ್ತೆ ವೇಸ್ಟ್ ಆಯ್ತು ಅಂತ ಬಡ್ಕತ್ತಿದೆ. ಹೋಗು ಅದನ್ನೇ ತಿನ್ನೋಗು. ಯಾಕೆ ಬಂದ್ಬಿಡು. ನೋಡ್ದ ನೀನ್ ಮಾಡಿದ ಅಡ್ಗೆನೆ ನೀನೇನೆ ಅಂತೀಯ. ನಮಗ್ ಮಾತ್ರ ತಿನ್ನೋ ಮಟ್ಟಿಗೆ ಹೇಳ್ತೀಯಲ್ಲ ನೀನು. ಅಣ್ಣಯ್ಯ ಹೋಗ್ಲಿ ಬಿಡ ಅಣ್ಣಯ್ಯ. ಇನ್ನ ದುರ್ಗಬ್ಬ ಬರೋವರೆಗೂ ನಾನು ಮಾಡ್ಕೊಡ್ತೀನಿ ಸುಮ್ಮನೀರು. ಯಾರಿಗೆ ಏನ್ ಮಾಡ್ಕೊಡೋದು? ಏನ್ ಕತೆ? ಓ ತಿಪ್ಪೇಸ್ವಾಮಿ ಬಂದ. ಶಂಕರ, ಚೈತ್ರ ಚೆನ್ನಾಗಿದೆಯಾ? ಚೈತ್ರ ರೀ ಬಂದ್ರಾ? ಬನ್ನಿ ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ, ಇವಾಗಾದ್ರೂ ಬಂದ್ರಲ್ಲ, ನಂಗೆ ತುಂಬಾ ಸಂತೋಷ ಆಗ್ತಿದೆ. ಗೌಡ್ರೆ ಚೆನ್ನಾಗಿದ್ದೀರಾ? ಅಕ್ಕರೆ ಚೆನ್ನಾಗಿದ್ದೀರಾ? ಬಾರಪ್ಪ ಬಾ. ಕಣ ಚೆನ್ನಾಗಿದ್ದೀನಿ, ಬಾ ಕುತ್ಕೋ ಬಾ. ಯೋ ಮಗ ತಿಪ್ಪೇಸ್ವಾಮಿ, ಪುಡ್ಲಾತೆಗೆ ಹೆಂಗೋ ಬಂದರ. ಸಮಾಧಾನ ಆಯ್ತು ಕಣಪ್ಪ ನೀನ್ ನೋಡಿದ್ಮೇಲೆ. ಅಣ್ಣ ನೀನೇನ್ ತಲೆ ಕೆಡ್ಸ್ಕೋಬೇಡ. ಇವರು ಇವಾಗ ಇದಾರಲ್ಲ, ದುರ್ಗವ್ವ ಬರೋವರೆಗೂ ಇನ್ಮೇಲೆ ಇಲ್ಲೇ ಇರ್ತಾರೆ. ನಿನಗೆ ತಿಂಡಿ ಗಿಂಡಿ ಎಲ್ಲ ಇವರೇ ಮಾಡ್ಕೊಡ್ತಾರೆ. ನನಗೇನು ಚೆನ್ನಾಗಿ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ನಾನು ಅವ್ರು ಇಬ್ರು ಸೇರ್ಕೊಂಡು ಒಟ್ಟಿಗೆ ನಿಂಗೆ ತಿಂಡಿ ಮಾಡ್ಕೊಡ್ತೀವಿ. ತಂಗೆವಾ ಇಷ್ಟು ಹೇಳ್ತಲ್ಲ, ಆಟಿಗೆ ಸಾಕು ಪಾಪ. ನಂಟ್ರಿಗೆ ಹಂಗೆಲ್ಲ ಮನೆಗೆ ಬಂದ್ಬಿಟ್ಟು ಮಾಡ್ಕೊಡಿ ಅನ್ನಕದ್ದ, ಸುಮ್ಕಿರು. ದುರ್ಗವ್ವ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಧ್ರುವ ಎಲ್ಲಿ? ಅಯ್ಯೋ ಮಗ, ಅಯ್ಯೋ ಅವ್ರದೊಂಥರ ದೊಡ್ಡ ರಾಮಾಯಣ ಆಗಿತ್ತು ಪಾಪ. ಗೌರಿ ಹಬ್ಬಕ್ಕೆಲ್ಲ ಕಳಿಸ್ಬೇಕಾಗಿತ್ತು, ಕಳ್ಸಿರ್ಲಿಲ್ಲ. ಅದಕ್ಕೆ ಇವಾಗ ನೋಡು ಜಗಳ ಪಗಳ ಮಾಡಿ ಆತ ಕಳ್ಸಿದಾಯ್ತು. ಬಾರಪ್ಪ ನೀನ್ ಒಳಕ್ಕೆ. ಈ ಗೌಡ್ರೆ ಯಾಕೆ ಹಿಂಗಿದ್ದಾರೆ? ಅದು ಅದಕ್ಕೆ ಪ್ರಭಾವ. ಪಾಪ ಮೊಸಪ್ಗೆ ಮೆಣಸಿಕಾಯಿ ಹಾಕಿದ್ರಲ್ಲ, ಮೆಣಸಿಕಾಯಿಗೆ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೆ ಅಣ್ಣ ಹಂಗಿದ್ದಿದ್ರು. ಬಾ ಬಾ. ಅಯ್ಯೋ ಧಾರಾವಾಹಿ ನೋಡ್ಕೊಂಡು ಏನೋ ಎಡವಟ್ ಆಗೋಗೈತೆ. ಬಾರಪ್ಪ ನೀನು. ನಿನಗೆ ಕಾಫಿ ಬೇಕು ಇಲ್ಲ ಜ್ಯೂಸ್ ಬೇಕಪ್ಪ? ನಂಗೇನು ಬೇಡಪ್ಪ. ಏನೋ ಒಂದ್ಸಲಿ ಹಂಗ ಆಗೋಗಿರುತ್ತೆ ಕಣಪ್ಪ. ನೀನು ನನ್ನ ಕಾಲಡಿದ್ಯಲ್ಲ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ.